ದಲಿತ ಸಂಘರ್ಷ ಸಮಿತಿ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಬಂಡಿ ತಾಲೂಕು ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ. ಗುಡಬಂಡಿ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯಿಂದ ಗುಡಬಂಡಿ ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು, ಎಲ್ಲರಿಗೂ ಸಮಪಾಲು, ಎಲ್ಲರಿಗೂ ಸಮಬಾಳು ಎಂಬ ಘೋಷವಾಕ್ಯವು ಕೇಳಲು ಮಾತ್ರ ಹಿತವೆನಿಸುವುದೇ ಹೊರತು ಕಾರ್ಯರೂಪಕ್ಕೆ ಬರುವುದು ಕನಸಿನ ಮಾತಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯಗೊಂಡು 75 ವರ್ಷಗಳೇ ಕಳೆದರೂ ಸಹ ಇಂದಿಗೂ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ಮಹಿಳೆಯರ ಮೇಲಿನ ಅತ್ಯಾಚಾರಗಳು ಎಗ್ಗಿಲ್ಲದೆ ನಿರಂತರ ನಡೆಯುತ್ತಲೇ ಇವೆ. ಆಳುವ ಸರ್ಕಾರಗಳು ದಲಿತರ ಬದುಕನ್ನು ಹಸನಾಗಿಸುವ ಬದಲು ಕಾನೂನಾತ್ಮಕವಾಗಿ ಅವರ ಬದುಕಿನ ಬಗ್ಗೆ ಚೆಲ್ಲಾಟವಾಡುತ್ತಿದೆ. ಈ ಕೆಳಗಿನ 5 ಪ್ರಮುಖ ಬೇಡಿಕೆಗಳೆಂದರೆ: 1. ಭೂಮಿ ಮತ್ತು ವಸತಿ ವಂಚಿತರಿಗೆ ತಕ್ಷಣ ಭೂಮಿ ಮತ್ತು ವಸತಿ ಕಲ್ಪಿಸುವುದು. 2. ಎಸ್ಸಿಪಿ, ಟಿಎಸ್ಪಿ ಯೋಜನೆಯ ಹಣ ದುರ್ಬಳಕೆಯಾಗುತ್ತಿರುವುದು ತನಿಖೆಗೆ ಒಳಪಡಿಸಿ ತಪ್ಪು ಮಾಡಿರುವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವುದು. 3ನೇದು, ನಮೂನೆ 50, 53, 57 ಸಲ್ಲಿಸಿರುವ ಫಲಾನುಭವಿಗಳಿಗೆ ತ್ವರಿತಗತಿಯಲ್ಲಿ ಸರ್ಕಾರದ ನಿಯಮದಂತೆ ಸಾಗುವಳಿ ಚೀಟಿ ನೀಡುವುದು. 4ನೇದು, ದಲಿತರ ಮೇಲಿನ ದೌರ್ಜನ್ಯಗಳನ್ನು ತಡೆಯುವಲ್ಲಿ ವಿಫಲರಾಗಿರುವ ಪೊಲೀಸ್ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳುವುದು. 5. ಗೌರಿಬಿದನೂರು ತಾಲೂಕಿನ ಜೋಡಿ ಕೃಷ್ಣರಾಜಪುರ, ಗುಡಬಂಡಿ ತಾಲೂಕಿನ ಜೋಡಿ ಸೋಮಲಾಪುರ, ಚಿಕ್ಕಬಳ್ಳಾಪುರ ತಾಲೂಕಿನ ಜೋಡಿ ಮಾದನಾಯಕನಹಳ್ಳಿ, ಚಿಕ್ಕನಾರಪ್ಪನಹಳ್ಳಿ, ಕಮ್ಮಗುಟ್ಟಹಳ್ಳಿ ಗ್ರಾಮಗಳ ಗೇಣಿದಾರರ ಸಮಸ್ಯೆಯನ್ನ ಕೂಡಲೇ ಇತ್ಯರ್ಥಗೊಳಿಸುವುದು ಎಂಬ ಬೇಡಿಕೆಗೆ ಆಗ್ರಹಿಸಿದರು. ಜೆಎನ್ ಕೃಷ್ಣಾರೆಡ್ಡಿ, ಟಿಕೆ ನ್ಯೂಸ್ ಕನ್ನಡ, ಗುಡಿಬಂಡೆ. ಜಮೀನು ಮಾರಾಟಗಾರರ ಪರ ಇದೆ. ನೀವು 4 ಆಣೆಗೆ 50 ಪೈಸೆಗೆ ಹಾಕಿದ್ರೆ ನಿಮ್ಮ ಮುಂದಿನ ಸಂತತಿ ಗುಲಾಮಗಿರಿಗೆ ಖಂಡಿತವಾಗಿ ಹೋಗುತ್ತೆ. ಇರೋ 4 ಅಂಗೈಗಳ ಜಾಗವನ್ನ ಮಾರ್ಕೊಳ್ಳಿಕ್ಕೆ ಬ್ರೋಕರ್ ತಯಾರಾಗಿದೆ ಈ ದೇಶದಲ್ಲಿ. ಆ ಬ್ರೋಕರ್ ಇರ್ತಕ್ಕಂಥ ಸಪೋರ್ಟು ಹೋರಾಟಗಾರ ಇಲ್ಲ ಇವತ್ತು. ಹಂಗಾಗಿ ಈ ಬ್ರೋಕರೇಜ್ ಕಾರ್ಪೊರೇಟ್ ವಿರುದ್ಧವನ್ನ ಚಳವಳಿಗಾರರು ಅವರದೇ ಆದ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಬುದ್ಧಿ ಹೇಳಬೇಕಾಗುತ್ತೆ. ಹಂಗಾಗಿ ಇಷ್ಟು ಜನ ಅಲ್ಲ, ಇವರು ಮಕ್ಕಳು ಮೊಮ್ಮಕ್ಕಳು ಆಗ್ಬಿಟ್ಟಿದ್ದಾರೆ ತೋಟ ಹನುಮಂತವ್ರಿಗೆ. ನಾವು ಯಾವಾಗ ಅರ್ಜಿ ಕೊಟ್ಟರೆ ಎಲ್ಲರೂ ಜಮೀನು ಮಾಡ್ಕೊಂಡ್ರು, ಇನ್ಕ್ಲೂಡಿಂಗ್ ನಮ್ಮ ಜಿ ಎಂ ಇವತ್ತು ರೆಡಿಯಾಗಿದೆ. ನಾವು ಪ್ರಶ್ನೆ ಮಾಡೋದಿಲ್ಲ, ಯಾಕಂದ್ರೆ ದುಡ್ಡು ತಗೊಂಡು ಓಟ್ ಹಾಕಿದ್ದಾರೆ. ಪಾಪ ನಮ್ಮನ್ನು ದರಿದ್ರದಿಂದ ಸೃಷ್ಟಿ ಮಾಡಿ ಬಡವರಿಗೆ ದುಡ್ಡು ಹಾಕಿ ಓಟ್ ತಗೊಂಡಿದ್ದಾರೆ ಅವರು. ಇಲ್ಲಿ ಮಾನ್ಯ ಸಚಿವರೆಲ್ಲ ಬಂದಿದ್ರು. ಸ್ಥಳೀಯ ಶಾಸಕರು ಬಡವರ ಪರ ಇದ್ದಾರೆ, ನಾವು ಮಾತಾಡೋದು ಬೇಡ ಅಂತ ನಾವು ಮೆಮೊರಾಂಡಮ್ ಕೊಟ್ಕೊಳ್ಳಿಲ್ಲ. ಮೆಮೊರಾಂಡಮ್ ಮಾಡ್ಕೊಂಡು ಕೇಳೋಣ ಅಂತ ಬಂದ್ವಿ. ಜೊತೆಯಲ್ಲಿ ಸೋಮಲಾಪುರ ರೈತರು ಬಂದಿದ್ರು. ನೋಡಿ, ಇಷ್ಟು ಅನ್ಯಾಯ ಇದೆ ತಾಲೂಕಲ್ಲಿ. 50% ಜನ SC ST ಇರ್ತಕ್ಕಂಥ ಜನ ಭಾಳ ಅನ್ಯಾಯ ಆಗ್ತಾಯಿದೆ ನೋಡಿ ಅಂತ. ಆಮೇಲೆ ರೆಕಾರ್ಡ್ ರೂಮ್ನ ಇದನ್ನು ಡಿಜಿಟಲೈಸ್ ಮಾಡ್ತೀವಿ ಅಂತ ನಮ್ಮೂರಲ್ಲಿ ಹೇಳ್ತಾರೆ ತೆಲುಗಲ್ಲಿ, ಊರಂತ ಪೈನಂಕ ಊರಾಗ್ಲೇಶ ಅಂತ ಎಲ್ಲ ದಾಖಲೆಗಳು ಸುತ್ತಾಕಿದ್ದಾರೆ. ಈ ಬಡವರ ಪರ ಯಾವುದೋ ಫೈಲ್ ಇಲ್ಲ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.